ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸುಮಾರು 40 ವರ್ಷಗಳ ಹಿಂದೆ ಪುರಿ ಜಗನ್ನಾಥ ರತ್ನ ಭಂಡಾರದ ಬಾಗಿಲನ್ನ ಓಪನ್ ಮಾಡಲಾಗಿತ್ತು. ಈಗ 4 ದಶಕಗಳ ಬಳಿಕ ಸ್ವಲ್ಪ ಹೊತ್ತರಲ್ಲೇ ಜಗನ್ನಾಥ ಭಂಡಾರ ಓಪನ್ ಆಗುತ್ತೆ. ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರ ಕೋಣೆಯನ್ನ ಓಪನ್ ಮಾಡಲಾಗುತ್ತೆ. ಇದರ ಇತಿಹಾಸವನ್ನ ನೋಡೋದಾದ್ರೆ 1985ರ ನಂತರ ಮೊದಲ ಬಾರಿಗೆ ಇವತ್ತು ರತ್ನ ಭಂಡಾರವನ್ನು ಓಪನ್ ಮಾಡಲಾಗ್ತಾ ಇರೋದು. 40 ವರ್ಷಗಳ ಬಳಿಕ ಜಗನ್ನಾಥನ ರತ್ನ ಭಂಡಾರ ಓಪನ್ ಆಗಲಿದೆ. ಅದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳ್ಕೊಂಡಿರೋದು. ಪುರಿ ಜಗನ್ನಾಥ ದೇಗುಲದಲ್ಲಿ ರಾಶಿ ರಾಶಿ ಚಿನ್ನ, ರಾಶಿ ರಾಶಿ ಬೆಳ್ಳಿ ಸಂಪತ್ತುಗಳು ಇದಾವೆ. ಇದು 3ನೇ ಬಾರಿ ಓಪನ್ ಆಗ್ತಾ ಇರೋದು. ಆಲ್ರೆಡಿ 2 ಬಾರಿ ಓಪನ್ ಮಾಡಲಾಗಿದೆ. 40 ವರ್ಷಗಳ ಹಿಂದೆ 1985 ಜುಲೈ ತಿಂಗಳಲ್ಲೇ ಓಪನ್ ಮಾಡಿದ್ರು. ಅದು 2ನೇ ಬಾರಿ ಓಪನ್ ಮಾಡಿದ್ದು. ನೋಡಿ, ಬಾಕ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ರತ್ನ ಭಂಡಾರ ಇರುವಂತಹ ಆ ಒಂದು ಕೋಣೆಯ ಒಳಗೆ ಬಾಕ್ಸ್ಗಳನ್ನು ಹೊತ್ತೊಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ರತ್ನ ಭಂಡಾರದ ಬಾಗಿಲು ಓಪನ್ ಮಾಡಲಾಗುತ್ತೆ. ಸುಮಾರು 40 ವರ್ಷ ಆದ ಮೇಲೆ ಪುರಿ ಜಗನ್ನಾಥನ ರತ್ನ ಭಂಡಾರ ಇರುವಂತಹ ಬಾಗಿಲನ್ನು ಓಪನ್ ಮಾಡೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಬಾಕ್ಸ್ಗಳನ್ನು ತರಲಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀವಿ ಬಾಕ್ಸ್ಗಳು. ಈ ಬಾಕ್ಸ್ಗಳನ್ನು ರತ್ನ ಭಂಡಾರದ ಕೋಣೆಯೊಳಗೆ ತೆಗೆದುಕೊಂಡು ಹೋಗೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಹ ವಿಜುವಲ್ಸ್. ಮತ್ತೊಂದು ಕಡೆ ರತ್ನ ಭಂಡಾರದಲ್ಲಿ ಬಹುದೊಡ್ಡ ಗಾತ್ರದ ಕಾಳಿಂಗ ಸರ್ಪಗಳಿದ್ದಾವೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ರೆಸ್ಕ್ಯೂ ಟೀಮ್ ಕೂಡ ಅಲ್ಲೇ ಇದೆ. ರೆಸ್ಕ್ಯೂ ಟೀಮ್ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು, ಈಗಾಗಲೇ ಹೇಳಿದ್ನಲ್ಲ, ರತ್ನ ಭಂಡಾರದಲ್ಲಿ ಸಂಪತ್ತಿನ ಜೊತೆಗೆ ಕಾಳಿಂಗ ಸರ್ಪ ಇದೆ ಅನ್ನುವಂತಹ ಮಾತುಗಳಿದೆ. ಹೀಗಾಗಿ ರೆಸ್ಕ್ಯೂ ಟೀಮ್ ಕೂಡ ಬಂದಿದೆ. 12ನೇ ಶತಮಾನದ ಜಗನ್ನಾಥ ದೇಗುಲ, ಒಡಿಸ್ಸಾದ ಪುರಿ ಜಗನ್ನಾಥ ದೇವಾಲಯ. ಬಹರ್ ಭಂಡಾರ್, ಹಿತರ್ ಭಂಡಾರ ಕೋಣೆ ಇವತ್ತು ಓಪನ್ ಆಗುತ್ತೆ. ಒರಿಸ್ಸಾ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಅನಂತರ ಕೋಣೆ ತೆರೆಯೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. 1985 ಆ ಬಳಿಕ ಇವತ್ತು ರತ್ನ ಭಂಡಾರ ಕೋಣೆ ತೆಗೆಯೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇರೋದು. ಒಡಿಶಾದ ಪುರಿಯಲ್ಲಿರುವ 12ನೇ ಶತಮಾನದ ಜಗನ್ನಾಥ ದೇಗುಲದಲ್ಲಿ ವಜ್ರ ವೈಡೂರ್ಯಗಳು, ಚಿನ್ನ, ಬೆಳ್ಳಿ, ಮುತ್ತು ರತ್ನಗಳು ಎಲ್ಲವೂ ಇದ್ದಾವೆ ಅನ್ನುವಂತಹ ಮಾತುಗಳಿದೆ. ಸೊ ಹೀಗಾಗಿ ಕೋರ್ಟ್ನ ಆದೇಶದ ಮೇರೆಗೆ ಕೋಣೆಯನ್ನು ತೆರೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. 1985ರಲ್ಲಿ 2ನೇ ಬಾರಿಗೆ ಓಪನ್ ಮಾಡಲಾಗಿದ್ದು ಜುಲೈ 14ನೇ ತಾರೀಕು. ಆ ಟೈಮ್ನಲ್ಲಿ ಯಾವುದೇ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಏನಿದೆ ಒಳಗಡೆ, ಏನೇನಿತ್ತು ಅದ್ಯಾವುದು ಕೂಡ ಮಾಹಿತಿ ಕೊಟ್ಟಿರಲಿಲ್ಲ. ಯಾಕೆ ಅನ್ನೋದು ಮಾತ್ರ ನಿಗೂಢ. 1985 ಆದ ಮೇಲೆ ಈಗ 2024 ನೋಡಿ, ರತ್ನ ಭಂಡಾರಗಳನ್ನ ಕಾಳಿಂಗ ಸರ್ಪಗಳು ಕಾಯ್ತಾ ಇವೆ ಅನ್ನುವಂತಹ ಮಾತುಗಳಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾವಾಡಿಗರು ಮತ್ತು ವೈದ್ಯರನ್ನ ನೇಮಕ ಮಾಡಲಾಗಿದೆ. ಈಗಷ್ಟೇ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಪುರಾತತ್ವ ಇಲಾಖೆ, ಅಕ್ಕಸಾಲಿಗರು, RBIನ ಅಧಿಕಾರಿಗಳೆಲ್ಲರೂ ಕೂಡ ನಿಯೋಜನೆಗೊಂಡಿದ್ದಾರೆ. ಆಭರಣದ ಮೌಲ್ಯ ಮಾಪನವನ್ನ ಮಾಡುವಂತಹ ಪರಿಣಿತರು ಮೊಕ್ಕಾಂ ಹೂಡಿದ್ದಾರೆ. ದೇಗುಲದ ರತ್ನ ಭಂಡಾರಕ್ಕೆ ಎಂಟ್ರಿ ಕೊಡಲಿಕ್ಕೆ 16 ಜನ ತಂಡ ಈಗಾಗಲೇ ಆಗಮಿಸಿದೆ. ಕೊಠಡಿಯನ್ನು ಓಪನ್ ಮಾಡೋದಕ್ಕೂ ಮೊದಲು ಲೋಕನಾಥ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿ ಪುರಿ ದೇವಾಲಯದ ಮುಖ್ಯ ಅರ್ಚಕರಿಂದ ಬಾಗಿಲಿಗೂ ಕೂಡ ಪೂಜೆಯನ್ನು ಮಾಡಲಾಗುತ್ತೆ. ಶತಶತಮಾನಗಳಿಂದಲೂ ಕೂಡ ರಾಜಮನೆತನ ಭಕ್ತರು ನೀಡಿರುವಂತಹ ಕಾಣಿಕೆಗಳು ಈ ರತ್ನ ಭಂಡಾರದಲ್ಲಿದೆ. ರಾಶಿ ರಾಶಿ ಚಿನ್ನಾಭರಣದ ಜೊತೆಗೆ ಬೆಳ್ಳಿ ವಸ್ತುಗಳು ಕೂಡ ಸಂಗ್ರಹವಾಗಿದೆ. ಹೀಗಾಗಿ ಕೋರ್ಟ್ನ ಅನುಮತಿಯ ಮೇರೆಗೆ ಈಗಾಗಲೇ ರೆಸ್ಕ್ಯೂ ಟೀಮ್, ಹಾವಾಡಿಗರು, ವೈದ್ಯರು ಎಲ್ಲರೂ ಕೂಡ ನಿಯೋಜನೆಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ. ಹಾವಾಡಿಗರು, ರೆಸ್ಕ್ಯೂ ಟೀಮ್, ಕಾಳಿಂಗ ಸರ್ಪ ಇದೆ ಈ ರತ್ನ ಭಂಡಾರದ ಒಳಗಡೆ, ಆ ರತ್ನ ಭಂಡಾರವನ್ನ ಕಾಯ್ತಾ ಇವೆ ಅನ್ನುವಂತಹ ಮಾತುಗಳಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ರೆಸ್ಕ್ಯೂ ಟೀಮ್ಗಳು, ವೈದ್ಯರು, ಪುರಾತತ್ವ ಇಲಾಖೆ, ಅಕ್ಕಸಾಲಿಗರು, RBIನ ಅಧಿಕಾರಿಗಳು ಅವರೆಲ್ಲರೂ ಕೂಡ ಮೊಕ್ಕಾಂ ಹೂಡಿದ್ದಾರೆ. ದೇಗುಲದ ರತ್ನ ಭಂಡಾರದ ಕೊಠಡಿಗೆ
ಬಾಕ್ಸ್ಗಳನ್ನ ಸಿಬ್ಬಂದಿ ತಂದಿದ್ದಾರೆ. ಈಗಷ್ಟೇ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಲ್ಲ, ಅದೇ ಬಾಕ್ಸ್. ಮೊದಲ ಹಂತದಲ್ಲಿ 5 ಬಾಕ್ಸ್ ಅನ್ನ ದೇಗುಲದ ಆಡಳಿತ ತಂದಿದೆ. 4 ದಶಕಗಳ ಬಳಿಕ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಜಗನ್ನಾಥ ಭಂಡಾರ ಓಪನ್ ಮಾಡಲಾಗುತ್ತೆ. ದೇವಸ್ಥಾನದ ರತ್ನ ಭಂಡಾರದಲ್ಲಿ ವಜ್ರ ವೈಡೂರ್ಯ, ಚಿನ್ನ, ಅಪರೂಪದ ಹರಳುಗಳು, ಬೆಳ್ಳಿ ಆಭರಣಗಳು, ಚಿನ್ನದ ನಾಣ್ಯ, ಭಕ್ತರು ಕೊಟ್ಟಿರೋ ಕಾಣಿಕೆ ಅದೆಲ್ಲವೂ ಕೂಡ ಇದೆ. ದೇಗುಲ ಕೊಠಡಿಯಲ್ಲಿರುವ ಸಂಪತ್ತನ್ನ ತುಂಬಿಸಿಕೊಳ್ಳೋದಕ್ಕೆ ಬಾಕ್ಸ್ಗಳನ್ನ ತಂದಿದ್ದಾರೆ. ರೆಡ್ ವಿತ್ ಯೆಲ್ಲೋ ಬಾಕ್ಸ್. ರತ್ನ ಭಂಡಾರದ ಕೊಠಡಿಗೆ ಬಾಕ್ಸ್ಗಳನ್ನ ಅಲ್ಲಿನ ಸಿಬ್ಬಂದಿ ತಂದಿದ್ದಾರೆ. ಸುಮಾರು 40 ವರ್ಷ ಆದ ಮೇಲೆ ಈ ರತ್ನ ಭಂಡಾರವನ್ನ ಓಪನ್ ಮಾಡಲಾಗ್ತಾ ಇರೋದು. ಹೀಗಾಗಿ ಅಲ್ಲಿರುವಂತಹ ದೇಗುಲದ ಕೊಠಡಿಯಲ್ಲಿರುವಂತಹ ಸಂಪತ್ತನ್ನ ತುಂಬಿಸಿಕೊಳ್ಳೋದಕ್ಕೆ ಬಾಕ್ಸ್ಗಳನ್ನ ತರಲಾಗ್ತಾ ಇದೆ. ನಮ್ಮ ಡೆಲ್ಲಿ ಪ್ರತಿನಿಧಿ ವಿಕ್ರಮ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಕ್ರಮ್, ಸುಮಾರು 40 ವರ್ಷಗಳ ಬಳಿಕ ಈ ರತ್ನ ಭಂಡಾರ ಇರುವಂತಹ ಕೋಣೆಯನ್ನ ಓಪನ್ ಮಾಡಲಾಗ್ತಾ ಇರೋದು. ಪ್ರಮುಖವಾಗಿ ಇಲ್ಲಿ ಮೂಡುವಂತಹ ಮೊದಲ ಪ್ರಶ್ನೆ ಅಂತ ಹೇಳಿದ್ರೆ, 40 ವರ್ಷಗಳ ಹಿಂದೆ ಏನು ಓಪನ್ ಮಾಡಿದ್ರಲ್ಲ 2ನೇ ಬಾರಿ, ಆ ಟೈಮ್ನಲ್ಲಿ ಯಾವುದೇ ದಾಖಲೆಗಳನ್ನ ಅಥವಾ ಯಾವುದೇ ಮಾಹಿತಿಯನ್ನ ಹಂಚಿಕೊಂಡಿರಲಿಲ್ಲ. ಅಷ್ಟೇ ಸಂಪತ್ತು ಈಗಲೂ ಕೂಡ ಇರುತ್ತಾ ಅನ್ನೋದೊಂದು, ಜೊತೆಗೆ ಇದ್ರೆ ಏನೆಲ್ಲ ಸಂಪತ್ತುಗಳು ಇರ್ಬೋದು ಅನ್ನುವಂಥ ಪ್ರಶ್ನೆ. ಅಫ್ಕೋರ್ಸ್ ಶರತ್, 2018ರಲ್ಲಿ ಒಡಿಶಾ ಹೈಕೋರ್ಟ್ ನೀಡಿರುವಂತಹ ಡೈರೆಕ್ಷನ್ ಮೇರೆಗೆ ಇವತ್ತು ಈ ಒಂದು ಅಲ್ಲಿರ್ತಕ್ಕಂಥ ರತ್ನ ಭಂಡಾರದ ಒಂದು ಕೋಣೆಯನ್ನ ಓಪನ್ ಮಾಡಬೇಕು ಅಂತ ಹೇಳಿ ದೇವಾಲಯದ ಆಡಳಿತ ಮಂಡಳಿ ಮುಂದೆ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಆಗಿರ್ತಕ್ಕಂಥದ್ದು ಕಳೆದ 46 ವರ್ಷಗಳ ಹಿಂದೆ ಈ ಒಂದು ಕೋಣೆಯನ್ನ ಓಪನ್ ಮಾಡಿದ್ರು ಸಹ ಅಲ್ಲಿ ಯಾವೆಲ್ಲ ಬಂಗಾರ ಆಗಿರ್ಬೋದು ಅಥವಾ ಇನ್ನಿತರ ರತ್ನಗಳು ಯಾವೆಲ್ಲ ಇತ್ತು ಅನ್ನೋ ಒಂದು ಮಾಹಿತಿಯನ್ನ ನೀಡಿರಲಿಲ್ಲ. ಸೊ ಆ ನಿಟ್ಟಿನಲ್ಲೇ 2018ರಲ್ಲಿ ಒಡಿಶಾ ಹೈಕೋರ್ಟ್ ಈ ಒಂದು ನಿರ್ದೇಶನವನ್ನು ನೀಡಿತ್ತು. ಸೊ ಈ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ 1:28 ಅಥವಾ 1:30 ವೇಳೆಗೆ ಈ ಒಂದು ಕೋಣೆಯನ್ನ ತೆರೆಯಲಾಗತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಬಹಳಷ್ಟು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಯ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಆ ಕೋಣೆಯ ಒಳಭಾಗದಲ್ಲಿ ಕಾಳಿಂಗ ಸರ್ಪ ಆಗಿರ್ಬೋದು ಅಥವಾ ಇನ್ನಿತರ ಹಾವುಗಳು ಕೂಡ ಇದೆ, ಅದನ್ನ ರಕ್ಷಣೆ ಮಾಡ್ತಾ ಇದೆ ಅಂತೇಳಿ ಬಹಳ ಕುತೂಹಲ ಇರ್ತಕ್ಕಂಥದ್ದು. ಅಂದ್ರೆ ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಆ ಕೋಣೆಯನ್ನ ತೆಗೆದಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವಜ್ರ ವೈಡೂರ್ಯಗಳು, ರತ್ನಗಳು ಅವೆಲ್ಲವೂ ಕೂಡ ಸಿಕ್ಕಿತ್ತು, ಅದೇ ರೀತಿಯಲ್ಲಿ ಈ ಒಂದು ದೇವಾಲಯದಲ್ಲೂ ಕೂಡ ಇದೆ ಅಂತ ಹೇಳಿ. ಯಾಕಂದ್ರೆ ಕ್ರಿಸ್ತ ಸುಮಾರು 1600, 1400 ಅವಾಗಿಂದನೂ ಕೂಡ ರಾಜರ ಆಳ್ವಿಕೆ ಸಮಯದಲ್ಲೂ ಕೂಡ ಅಲ್ಲಿ ಸಾಕಷ್ಟು ವಜ್ರಗಳನ್ನ, ರತ್ನಗಳನ್ನ, ಬಂಗಾರಗಳನ್ನ ಇಡ್ಲಾಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಅದನ್ನ 46 ವರ್ಷಗಳ ಹಿಂದೆ ತೆರೆದಂತ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಏನೆಲ್ಲ ಇತ್ತು ಅನ್ನೋದನ್ನ ಇದುವರೆಗೂ ಕೂಡ ಬಹಿರಂಗ ಪಡಿಸಲಾಗಿಲ್ಲ. ಸೊ ಈ ನಿಟ್ಟಿನಲ್ಲಿ ಅಂದ್ರೆ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲೇ ಇರೋ ಕಾರಣದಿಂದಾಗಿ 46 ವರ್ಷಗಳ ಬಳಿಕ ಮತ್ತೆ ಓಪನ್ ಆಗ್ತಿರೋ ಕಾರಣದಿಂದಾಗಿ ಮತ್ತೆ ಇಲ್ಲಿ ಯಾವೆಲ್ಲ ಅಂಶಗಳಿರ್ಬೋದು ಅಥವಾ ಯಾವೆಲ್ಲ ರತ್ನಗಳು ಇರ್ಬೋದು ಅನ್ನೋ ಒಂದು ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ಶರತ್. ಇನ್ನು ಮತ್ತೊಂದು ಕಡೆ ಕೋರ್ಟ್ ಆದೇಶ ಇತ್ತು 2018ರಲ್ಲೂ ಕೂಡ, ಆದ್ರೂ ಯಾಕೆ ಓಪನ್ ಮಾಡೋದಕ್ಕೆ ಡಿಲೇ ಆಯ್ತು, ಯಾಕೆ ಅವಾಗ ಓಪನ್ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಏನೇನ್ ಸಬೂಬ್ ಕೊಡ್ಲಾಗಿತ್ತು ಆ ಟೈಮ್ನಲ್ಲಿ ಅಂತ? ಸಾಕಷ್ಟು ಕಾರಣಗಳಿರ್ತಕ್ಕಂಥದ್ದು. ಯಾಕಂದ್ರೆ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ, ಇಲ್ಲಿರ್ತಕ್ಕಂತಹ ವಿಚಾರಗಳನ್ನ ಬಹಿರಂಗ ಪಡಿಸೋಕೆ ಆಗಲ್ಲ ಅಂತ ಹೇಳಿ ಒಂದಿಷ್ಟು ಅಭಿಪ್ರಾಯಗಳಾಗಿದ್ರೆ, ಇನ್ನೊಂದ್ ಕಡೆ ಈ ಒಂದು ಕೋಣೆಯನ್ನ ಸರ್ಪಗಳು ಕಾವಲು ಕಾಯ್ತಾ ಇರೋ ಕಾರಣದಿಂದಾಗಿ ಆ ಒಂದು ಕೋಣೆಯನ್ನ ಓಪನ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ವಿಚಾರವೂ ಕೂಡ ಪ್ರಸ್ತಾಪ ಆಗಿತ್ತು. ಅದಲ್ಲದೆ ಕೀಲಿಕೈ ಕೂಡ ಕಳೆದು ಹೋಗಿರ್ತಕ್ಕಂಥದ್ದು ಇರ್ತಕ್ಕಂಥ ಅಂದ್ರೆ ದೇವಸ್ಥಾನದ ಆಡಳಿತ ಮಂಡಳಿ ಬಳಿ ಇರ್ತಕ್ಕಂಥ ಕೀಲಿಕೈ ಡ್ಯೂಪ್ಲಿಕೇಟ್ ಆಗಿರ್ತಕ್ಕಂಥದ್ದು, ಒರಿಜಿನಲ್ ಆಗಿರ್ತಕ್ಕಂಥ ಕೀಲಿ ಇಲ್ಲದೆ ಇರ್ತಕ್ಕಂಥ ಕಾರಣದಿಂದಾಗಿ ಓಪನ್ ಮಾಡೋಕೆ ಆಗ್ತಿಲ್ಲ. ಈ ರೀತಿ ಅಂತ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ದೇವಾಲಯಕ್ಕೆ ಸಂಬಂಧಪಟ್ಟಂತ ಕಾರಣದಿಂದಾಗಿ ಅದನ್ನ ಬಹಿರಂಗ ಪಡಿಸೋಕೆ ಆಗಲ್ಲ ಅನ್ನೋ ಒಂದು ಕಾರಣವನ್ನ ಪ್ರಮುಖವಾಗಿ ನೀಡಲಾಗಿತ್ತು ಇಲ್ಲಿ ಶರತ್. ಇನ್ನು ಮತ್ತೊಂದ್ ಕಡೆ ಇತಿಹಾಸ ಹೇಳುವಂತ ತಾಳೆಗರಿ ಆ ಪುಟದಲ್ಲಿ 31ನೇ ಪುಟದಲ್ಲಿ ಹಲವು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಆ ಕೊಠಡಿಯಲ್ಲಿ ಭಾರೀ ಮೌಲ್ಯದ ಸಂಪತ್ತುಗಳಿದಾವೆ, ಜೊತೆಗೆ ಭಕ್ತರು ನೀಡಿರುವಂತಹ ಕಾಣಿಕೆಗಳಿದಾವೆ ಅನ್ನುವಂತಹ ಮಾಹಿತಿ ಇದೆ. ನಿಜನಾ ಅಂತ ಹೇಳಿ? ಅಫ್ಕೋರ್ಸ್ ಶರತ್, ಕ್ರಿಸ್ತಶಕ 1150ರಲ್ಲೂ ಕೂಡ ಅಂದ್ರೆ ಒಡಿಶಾದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಂಗಾ ರಾಜವಂಶಸ್ಥರು ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಅವತ್ತಿನ ಕಾಲದಿಂದ ಗಂಗರ ರಾಜನಾಗಿದ್ದಂತಹ ಕಾಲದಿಂದನೂ ಕೂಡ ಆ ದೇವಾಲಯಕ್ಕೆ ಮುತ್ತು ರತ್ನಗಳನ್ನ ನೀಡಿರ್ತಕ್ಕಂಥದ್ದು, ಬಂಗಾರಗಳನ್ನ ನೀಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇದೆ. ಹಾಗೇನೆ ಶೇಖರಣೆ ಆಗಿರ್ತಕ್ಕಂಥದ್ದು. ಇನ್ನೊಂದಂತೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬೇಕಾದಷ್ಟು ಅಂದ್ರೆ ಕಾಣಿಕೆ ರೂಪದಲ್ಲಿ ಅಥವಾ ತಮ್ಮ ಹರಕೆಯ ರೂಪದಲ್ಲಿ ಅಲ್ಲಿಗೆ ಸಾಕಷ್ಟು ಬಂಗಾರಗಳನ್ನಾಗಿರ್ಬೋದು, ಬೆಳ್ಳಿಗಳನ್ನ ಇವೆಲ್ಲವನ್ನೂ ಸಲ್ಲಿಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ ಪ್ರಮುಖವಾಗಿ ಅಂದ್ರೆ ಕ್ರಿಸ್ತಶಕ 1100ರಿಂದ 1160ವರೆಗೂ ಕೂಡ ರಾಜರ ಆಳ್ವಿಕೆ ಕಾಲದಲ್ಲಿ ಈ ದೇವಾಲಯಕ್ಕೆ ಬಹಳಷ್ಟು ಕೊಡುಗೆಗಳನ್ನ ನೀಡಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಈ ಒಂದಿಷ್ಟು ಬಂಗಾರದಾಗಿರ್ಬೋದು ಅಥವಾ ರತ್ನಗಳಾಗಿರ್ಬೋದು
ಬಹಳಷ್ಟಿತ್ತು. ಆ ಕಾರಣದಿಂದಾಗಿ ಇವತ್ತಿಗೂ ಕೂಡ ಆ ಕೋಣೆಯನ್ನ ತೆರೆಯೋಕೆ ಆಗಿಲ್ಲ, ಮತ್ತೆ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನ ಬಹಿರಂಗ ಪಡಿಸಲಿಲ್ಲ ಅನ್ನೋದು ಅಲ್ಲಿ ಒಡಿಶಾದಲ್ಲಿ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಓಕೆ, ಥ್ಯಾಂಕ್ ಯು ವಿಕ್ರಮ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.